ಇನ್ನು ಸ್ಮಾರ್ಟ್ ಮೀಟರ್ ಖರೀದಿ ಟೆಂಡರ್ನಲ್ಲಿ ಹಗರಣ ನಡೆದಿದೆ. ಟೆಂಡರ್ನಲ್ಲಿ 15,568 ಕೋಟಿ ಮೊತ್ತದ ಭಾರಿ ದೊಡ್ಡ ಮಟ್ಟದ ಹಗರಣವಾಗಿದೆ. ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಈ ಬಗ್ಗೆ ದೊಡ್ಡದೊಂದು ಬಾಂಬ್ ಸಿಡಿಸಿದ್ದಾರೆ. ಸ್ಮಾರ್ಟ್ ಮೀಟರ್ ಖರೀದಿ ಟೆಂಡರ್ನಲ್ಲಿ ದೊಡ್ಡ ಮಟ್ಟದ ಹಗರಣವಾಗಿದೆ. ಈ ಟೆಂಡರ್ನಲ್ಲಿ 15,568 ಕೋಟಿ ಮೊತ್ತದ ಹಗರಣವಾಗಿದೆ. ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. ಮೀಟರ್ಗಳ ಖರೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅವ್ಯವಹಾರವಾಗಿದೆ. ನಾನು ವಿಶ್ವನಾಥ್ ಕೂಡ ಸದನದಲ್ಲಿ ಇದರ ಬಗ್ಗೆ ಮಾತನಾಡಿದ್ದೆ. ಆದರೆ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಅವ್ಯವಹಾರ ನಡೆಸ್ತಾ ಇರುವ ಸರ್ಕಾರ ಇದು. ನಮ್ಮ ಆರೋಪಕ್ಕೆ ಸದನದಲ್ಲೇ ಉತ್ತರ ಕೊಡ್ತೇನೆ ಅಂತ ಹೇಳಿದ್ರು ಸಚಿವ ಜಾರ್ಜ್ ಅವರು. ನಮ್ಮ ಆರೋಪಗಳಿಗೆ ಸಚಿವರು ಉತ್ತರ ಕೊಡ್ಲೇ ಇಲ್ಲ. ಇದು ಸ್ಮಾರ್ಟ್ ಮೀಟರ್ ಕಡ್ಡಾಯನ? ಈಗ ಇವ್ರು ಹೇಳ್ತಿರೋದು ಏನೊಂದು ಕೆಇಆರ್ಸಿ ಸಂಪೂರ್ಣಕ್ಕೆ ಎಲ್ಲಾ ಎಸ್ಕಾಮ್ಸ್ಗೂ ಗೈಡ್ಲೈನ್ಸ್ ನಿಯಮಗಳು, ಯಾರೂ ಕೆಇಆರ್ಸಿ ನಿಯಮಗಳನ್ನ ಯಾವ ಎಸ್ಕಾಂ ಅವರು ಉಲ್ಲಂಘನೆ ಮಾಡಂಗಿಲ್ಲ. ಆ ನಿಯಮಗಳಿಗೆ ಸಂಪೂರ್ಣವಾಗಿ ಬದ್ಧವಾಗಿರ್ಬೇಕು. ಕೆಇಆರ್ಸಿ ಗೈಡ್ಲೈನ್ಸ್ ಎಲ್ಲೂ ಸ್ಮಾರ್ಟ್ ಮೀಟರ್ ಅನ್ನ ಕಡ್ಡಾಯವಾಗಿ ಹಾಕ್ಬೇಕು ಅಂತ ಎಲ್ಲೂ ಇಲ್ಲ. ನಿಮ್ಗೆ ಇದನ್ನೆಲ್ಲ ಕಡ್ಡಾಯ ಮಾಡಂಗಿಲ್ಲ. ಬರೀ ಟೆಂಪ್ರವರಿ ಕನೆಕ್ಷನ್ ಮಾತ್ರ ಕಡ್ಡಾಯವಾಗಿ ಸ್ಮಾರ್ಟ್ ಮೀಟರ್ ಪ್ರೀಪೇಡ್ ಸ್ಮಾರ್ಟ್ ಬರೀ ಟೆಂಪ್ರವರಿ ಮಾತ್ರ ಮಾಡಬಹುದು ಹೊರತು ಯಾರು ಪರ್ಮನೆಂಟ್ ಯೂಸರ್ಸ್ಗೆ, ಹೊಸ ಗ್ರಾಹಕರಿಗೆ ಈ ಒಂದು ಸ್ಮಾರ್ಟ್ ಮೀಟರ್ ಅನ್ನ ಕಡ್ಡಾಯ ಮಾಡಂಗಿಲ್ಲ. ಇವನ್ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿನಲ್ಲೂ ಬಹಳ ಸ್ಪಷ್ಟವಾಗಿದೆ. ಇವನ್ ಅದನ್ನು ಅನೆಕ್ಷರ್ ಇದೆ. ಯಾವ್ದು ಹೇಳ್ತಾ ಇದ್ದೀನಿ ಎಲ್ಲದಕ್ಕೂ ನಿಮ್ಗೆ ಅನೆಕ್ಷರ್ ಕೊಡ್ತೀವಿ. ಯಾವ್ದು ನಾನು ಹೇಳ್ತಿರೋದಲ್ಲ, ನಿಮಗೆ ಕೆಇಆರ್ಸಿ ಗೈಡ್ಲೈನ್ಸ್ ನ ಅನೆಕ್ಷರ್ ಕೊಡ್ತೀವಿ. ಸಿಎ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿಯ ಗೈಡ್ಲೈನ್ಸ್ ಅನೆಕ್ಷರ್ ಕೊಡೋದಾಗುತ್ತೆ. ಮತ್ತೆ ಇವರು ಟೆಂಡರ್ ಮಾಡ್ತಿರ್ಬೇಕಾದ್ರೆ ಫಸ್ಟ್ ಟೆಂಡರ್ ನಲ್ಲಿ ನೋಡಿ, ಆಸ್ ಪರ್ ದ ಟೆಂಡರ್ ಪ್ರೀ ಬಿಡ್ ಕ್ಲಾರಿಫಿಕೇಶನ್ ಸೀರಿಯಲ್ ನಂಬರ್ 23 ಇಟ್ ಇಸ್ ಮೆನ್ಷನ್ ದಟ್ ಸ್ಮಾರ್ಟ್ ಮೀಟರ್ ಆರ್ ಆಪ್ಷನಲ್ ಟೆಂಡರ್ ಬಿಡ್ ಅಲ್ಲಿ. ಆದ್ರೆ ತದನಂತರ ಅವರೇ ಒಂದು ಆಪರೇಷನಲ್ ಗೈಡ್ಲೈನ್ಸ್ ಇಶ್ಯೂ ಮಾಡ್ತಾರೆ. ಇದರಲ್ಲಿ ಕಡ್ಡಾಯ ಮಾಡ್ತಾರೆ 13/2/2025 ಇದು ಅರ್ಥ ಆಯ್ತಲ್ಲ ಈ ಪಾಯಿಂಟ್? ಓಕೆ, ಇನ್ನೇನು ಸ್ಲೈಡ್? ಓಕೆ, ನೆಕ್ಸ್ಟ್ ಸ್ಲೈಡ್. ಕೆಟಿಟಿಪಿ ಆಕ್ಟ್ ಬಿಡ್ ಕೆಪಾಸಿಟಿನ ಟೆಂಡರ್ ನಲ್ಲಿ ತಂದೇ ಇಲ್ಲ. ಬಿಡ್ ಕೆಪಾಸಿಟಿ ಯಾವ್ದಾದ್ರು ಟೆಂಡರ್ ಮಾಡ್ತಾರೆ ಇವರೇ ನೋಡಿ. ಯಾವ್ದಾರ ಇವರು ಬೆಸ್ಕಾಂ ಅವ್ರು ಕರೆದಿರೋದ್ರಲ್ಲೇ ನೋಡಿ ಬಿಡ್ ಕೆಪಾಸಿಟಿ ಕೇಳ್ತಾರೆ. ಬಿಡ್ ಕೆಪಾಸಿಟಿ ಇಲ್ಲದೆ ಟೆಂಡರ್ ಕರೆಯಂಗಿಲ್ಲ. ಅದ್ರ ಪ್ರಕಾರ ಹೋದ್ರೆ ಬಿಡ್ ಕೆಪಾಸಿಟಿ ಅಂದ್ರೆ ಏನು ಅಂದ್ರೆ ಅವ್ರು ಏನ್ ಹೇಳಿದಾರಲ್ಲ ಟೆಂಡರ್ ನಲ್ಲಿ ಅಮೌಂಟ್ 960 ಕೋಟಿ ಇಂಟು ಕರೆದಿರೋ ಟೆಂಡರ್ 5 ವರ್ಷ ಇಂಟು 1.5. ಇದು ನಾನು ಹೇಳ್ತಿರೋದು ಕೆಟಿಟಿಪಿ ಪ್ರಕಾರವಾಗಿ ಹೇಳ್ತಾ ಇದ್ದೀನಿ. ಇದು ಯಾವುದು ನಾನ್ ಫಾರ್ಮುಲಾ ಇಲ್ಲಲ್ಲ, ಇದು ಬಿಡ್ ಕೆಪಾಸಿಟಿ ಫಾರ್ಮುಲಾ ಮೈನಸ್ ಪ್ರಶ್ನೆಗಳು ತಗೊಳ್ತೀನಿ. ಸ್ಮಾರ್ಟ್ ಮೀಟರ್ ಖರೀದಿ ವಿಚಾರದಲ್ಲಿ ದೊಡ್ಡ ಮಟ್ಟದ ಹಗರಣವಾಗಿದೆ. ಈ ಹಗರಣವನ್ನ ವಿವರಿಸ್ತಾ ಇದ್ದಾರೆ ಸಚಿವರು. ಜೊತೆಗೆ ಮಾಜಿ ಇವರು ಸಂವಿಧಾನದ ಬದ್ಧವಾಗಿ ಏನು ಅದನ್ನ ಕಡ್ಡಾಯವಾಗಿ ಮಾಡುವಂಗಿಲ್ಲ. ಆ ಮೀಟರ್ಗಳನ್ನ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಸ್ಮಾರ್ಟ್ ಮೀಟರ್ಗಳನ್ನ, ಹಳೆಯ ಮೀಟರ್ಗಳನ್ನ ಏನಿದಾವೆ ಆ ಹಳೆಯ ಮೀಟರ್ ಯಥಾವತ್ತಾಗಿ ಮುಂದುವರಿಬಹುದು, ಬದಲಾಯಿಸ್ಕೊಳ್ಬಹುದು. ಆದ್ರೆ ಹೊಸ ಮನೆಗಳನ್ನ ಯಾರು ಕಟ್ಟಿರ್ತಾರೆ ಆ ಮನೆಗಳನ್ನ ಕಟ್ಟಿದ್ದ ಪೈಕಿ ಕಡ್ಡಾಯವಾಗಿ ಸ್ಮಾರ್ಟ್ ಮೀಟರ್ ಅನ್ನ ಅಳವಡಿಸಿಕೊಳ್ಳಲೇಬೇಕಾಗಿ ಈ ಬಗ್ಗೆ ವರದಿ ಬಹಿರಂಗವಾಗಿದೆ, ಹೇಳಿಕೆ ಕೊಟ್ಟಿದ್ದಾರೆ ಕೂಡ ಸ್ಮಾರ್ಟ್ ಮೀಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಇದನ್ನು ಕೂಡ ಕಡ್ಡಾಯವಾಗಿ ಮಾಡುವಂತಿಲ್ಲ. ಜೊತೆಗೆ ಈ ರೀತಿಯಾಗಿ ದೊಡ್ಡ ಮಟ್ಟದ ಹಗರಣವಾಗಿದೆ. ಇದರಲ್ಲಿ ಸುಮಾರು 15,558 ಕೋಟಿ ಮೊತ್ತದ ಹಗರಣವಾಗಿದೆ ಅಂತ ಬಹಿರಂಗಪಡಿಸ್ತಾ ಇದ್ದಾರೆ
ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಈ ಬಗ್ಗೆ ದೊಡ್ಡದೊಂದು ಹಗರಣವನ್ನ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ.